ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಮನೆಯಲ್ಲೇ ಇವತ್ತು ಸಿಂಪಲ್ಲಾಗಿ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಫಸ್ಟು ಒಂದು ಬೌಲ್ಗೆ ಎಣ್ಣೆ, ನೀರು, ಉಪ್ಪನ್ನ ಹಾಕಿಟ್ಕೊಂಡು ಚಪಾತಿ ಹಿಟ್ಟನ್ನ ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಎತ್ತಿಕೊಂಡೆ. ಮತ್ತು ಬೀಟ್ರೋಟ್ನ ಚೆನ್ನಾಗಿ ತೊಳೆದು ಅದನ್ನ ತುರ್ಕೊಂಡು 2 ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಸಾಸಿವೆ, ಕಡಲೆಬೇಳೆ ಚಿಟಪಟ ಅನ್ನೋವರೆಗೂ ಹಾಕಿ ಮತ್ತು ಕರಿಬೇವನ್ನ ಹಾಕಿ ಮೆಣಸಿನ್ಕಾಯಿ, ಈರುಳ್ಳಿನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ತುರಿದಿಟ್ಕೊಂಡಿರ್ತೀವಲ್ವ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನಾನು ಉಪ್ಪು ಫಸ್ಟೇ ಹಾಕ್ಕೊಂಡ್ಬಿಡ್ತೀನಿ, ಯಾಕೆಂದರೆ ಈರುಳ್ಳಿ ಜೊತೆ ಚೆನ್ನಾಗಿ ಈರುಳ್ಳಿನೂ ಫ್ರೈ ಆಗುತ್ತೆ, ಇದನ್ನು ಕಾಯುತ್ತೆ. ನಾನು ಚಪಾತಿ ರೋಲ್ ಆವಾಗಲೇ ಕಲಿಸ್ಕೊಂಡಿರ್ತೀನಲ್ವ, ಇವಾಗ ಒತ್ಕೊಳ್ಳೋಕ್ಕೆ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಅದನ್ನು ಒತ್ಕೊತಿದ್ದೀನಿ. ಹೊತ್ಕೊಂಡಾದ್ಮೇಲೆ ಚಪಾತಿ ನೋಡಿ ಈ ಥರ ತವೆ ಮೇಲೆ ಹಾಕಿ ಎಣ್ಣೆನ ಹಾಕಿ ಚಪಾತಿನ ರೆಡಿ ಮಾಡಿಕೊಂಡೆ. ಇವತ್ತು ರಜಾ ಇತ್ತು ನನಗೆ, ಸೊ ಬಟ್ಟೆ ಮಿಷಿನ್ಗೆ ಹಾಕಿದ್ದೆ. ಮಿಷಿನಿಂದ ಬಟ್ಟೆನ ತೆಗೆದು ನೀಟಾಗಿ ಒಣಗಾಕಿದ್ದೀನಿ. ನಮ್ಮದು ಕಾಂಪೌಂಡಲ್ಲಿ ಹಗ್ಗ ಕಟ್ಕೊಂಡಿದ್ದೆ, ಸೊ ಅಲ್ಲೇ ನಾನು ಬಟ್ಟೆನ ಒಣಗಾಕಿದ್ದೀನಿ. ಮತ್ತು ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಎತ್ತಿಕ್ಕಿದ್ದೆ, ಸೊ ಅದನ್ನು ಕೂಡ ನೀರು ಸೋರಲಿ ಅಂತ ಬಿಟ್ಟಿದ್ನಲ್ವ, ಅದನ್ನು ಕೂಡ ಸ್ಟ್ಯಾಂಡ್ಗೆಲ್ಲ ಹಾಕಿ ಕಸ ಎಲ್ಲ ಗುಡಿಸ್ಕೊಂಡ್ವಿ. ಮತ್ತು ಈವ್ನಿಂಗ್ ನನ್ನ ಹಸ್ಬೆಂಡು ಏನಾದರೂ ಸ್ನ್ಯಾಕ್ಸ್ ಮಾಡು ಅಂತ ಹೇಳಿದ್ರು. ಸೊ ಬ್ರೆಡ್ ಇತ್ತು, ಬ್ರೆಡ್ನ ಮಿಕ್ಸಿಗೆ ಪುಡಿ ಮಾಡಿಕೊಂಡು ಆಲೂಗೆಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಿವುಚ್ಕೊಂಡಾದ್ಮೇಲೆ ಅಚ್ಚದ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲಾನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಇದು ಮಾಡ್ಕೋಬೇಕು. ಮತ್ತು ನಾವು ಬ್ರೆಡ್ ಕ್ರಮ್ಸ್ನ ಪುಡಿ ಮಾಡ್ಕೊಂಡಿರ್ತೀರಲ್ವ, ಅದನ್ನು ಈ ಕ್ರಮ್ಸ್ಗೆ ರೋಲ್ ಥರ ಮಾಡಿ ಅದನ್ನು ಕೂಡ ಹಾಕಿ ಎಣ್ಣೆಯಲ್ಲಿ ಒಂದು 5 ನಿಮಿಷ ಡೀಪ್ ಫ್ರೈ ಮಾಡಿದ್ರೆ ಮುಗೀತು. ನೋಡಿ ಇದೆಷ್ಟು ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಅಂದರೆ ಟೇಸ್ಟಿಯಾಗಿ ಕೂಡ ಇತ್ತು. ಸೊ ನಾನು ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.